ಸರ್ಕಾರ ವಿದ್ಯುತ್ತನ್ನ ಖಾಸಗೀಕರಣ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ವಿದ್ಯುತ್ ಖಾಸಗೀಕರಣಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲಾಡಳಿತ ಕಚೇರಿ ಎದುರು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರದಿಂದ ವಿದ್ಯುತ್ ಖಾಸಗೀಕರಣಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ಕೊಪ್ಪಳದ ಜಿಲ್ಲಾಡಳಿತ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡೋದರ ಮೂಲಕ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಖಾಸಗೀಕರಣ ಮಾಡಿದ್ರೆ ನಮಗೆ ವಿದ್ಯುತ್ ಬೇಕಿಲ್ಲ, ಈಗಾಗಲೇ ರೈತರು ಬೆಳೆದಂತಹ ಬೆಳೆ ನಷ್ಟವಾಗ್ತಾ ಇದೆ. ಸಿಎಂ ಡಿಕೆಶಿ ವಿದ್ಯುತ್ ಖಾಸಗೀಕರಣವನ್ನು ನಿಲ್ಲಿಸಬೇಕು, ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ರೈತ ಸಂಘದ ಮುಖಂಡರಾದಂಥ ಲಕ್ಷ್ಮಣ ಹುಗಾರ್ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಈ ಖಾಸಗೀಕರಣವನ್ನು ವಿರೋಧ ಮಾಡದೆ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ, ನೀವೆಲ್ಲವನ್ನು ತಗೊಂಡೋಗಿ ಖಾಸಗಿಯವರಿಗೆ ದೇಶನೇ ಮಾಡ್ತಾ ಇದ್ದೀರಿ ಅಂತ. ಆದರೆ ನಮ್ಮ ರಾಜ್ಯದಲ್ಲೂ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅನ್ನೋದು. ಅಂದರೆ ಈ ಖಾಸಗೀಕರಣ ಮಾಡಿಬಿಟ್ರೆ ನಮ್ಮ ರೈತರಿಗೆ ಸಿಗ್ತಾ ಇರ್ತಕ್ಕಂಥ ಈ ಫ್ರೀ ಕರೆಂಟು ಅಥವಾ ಸಬ್ಸಿಡಿಯಲ್ಲಿ ಬರ್ತಾ ಇರ್ತಕ್ಕಂಥ ವಿದ್ಯುತ್ ಏನಿದೆ ಅದು ಸಿಗೋದಿಲ್ಲ ಅನ್ನೋ ಒಂದು ಆತಂಕವನ್ನು ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ.